ಡಿ.ಕೆ. ಶಿವಕುಮಾರ್ ಕೈ ಎತ್ತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಂತಹ ಸಂದೇಶ ಏನು? ಇವತ್ತು ಮೈಸೂರಲ್ಲಿ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರ ಕೈಯನ್ನು ಎತ್ತಿದ್ರು. ನಾವಿಬ್ಬರು ಒಟ್ಟಿಗೆ ಇದ್ದೀವಿ, ಬಂಡೆಯಂತೆ ಗಟ್ಟಿಯಾಗಿರುತ್ತೆ, ಭದ್ರವಾಗಿರುತ್ತೆ ಅಂಥೇಳಿ ಡಿ.ಕೆ. ಶಿವಕುಮಾರ್ ಅವರ ಉಪಮೇಯವನ್ನ ಹೋಲಿಕೆಯನ್ನು ತಗೊಂಡು ಸಿದ್ದರಾಮಯ್ಯನವರು ಕೈ ಎತ್ತಿದ್ರು. ಏನು ಸಂದೇಶ? ಒಂದು ಕಡೆ ಬೆಂಗಳೂರಲ್ಲಿ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಸತತ 3 ದಿನ ಕಾಂಗ್ರೆಸ್ನ 40 ಶಾಸಕರ ಜೊತೆಗೆ 1-to-1 ಮೀಟಿಂಗ್, ಪ್ರತ್ಯೇಕ ಸಭೆಯನ್ನ ಮಾಡಿ ಅವರ ಅಹವಾಲು, ಅವರ ಕಷ್ಟ ಸುಖ ದುಮ್ಮಾನಗಳನ್ನ, ದುರಿತಗಳನ್ನ, ನೋವುಗಳನ್ನ, ನಲಿವುಗಳನ್ನ, ಸುಖ ಸಂತೋಷವನ್ನ ಹಂಚಿಕೊಳ್ತಾ ಇದ್ದಾರೆ. ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರ ಕೈ ಎತ್ತಿ ಬಂಡೆಯಂತೆ ಭದ್ರವಾಗಿರುತ್ತೆ ಸರ್ಕಾರ, ನಾವಿಬ್ಬರು ಚೆನ್ನಾಗಿದ್ದೀವಿ ಅಂತೇಳಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಕೈ ಎತ್ತುವಂತಹ ಸಂದರ್ಭದಲ್ಲಿ ಆ ಫುಟೇಜ್ ಅನ್ನು ನೋಡಿದ್ರೆ ಸಿದ್ದರಾಮಯ್ಯನವರೇ ಡಿ.ಕೆ. ಶಿವಕುಮಾರ್ ಅವರ ಕೈಯನ್ನು ಹಿಡಿದು ಎತ್ತಿರುವಂಥದ್ದು. ಏನ್ ಕೊಟ್ಟರು ಸಂದೇಶ ಹಾಗಾದ್ರೆ? ಆಮೇಲೆ ಈ ನಾಟಕಗಳಿದೆಯಲ್ಲ, ಈ ಕೈ ಎತ್ತುವಂತಹ ನಾಟಕಗಳು, ಜೊತೆಯಾಗಿ ಓಡುವಂತಹ ನಾಟಕಗಳು, ಇದು ಕಾಂಗ್ರೆಸ್ನಲ್ಲಿ ಇದು ಹೊಸತೇನಲ್ಲ. ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿ ತಮ್ಮ ಯಾತ್ರೆಯನ್ನು ಕೈಗೊಂಡಿದ್ದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಜೊತೆಗೆ ಅಕ್ಕಪಕ್ಕದಲ್ಲಿ ಇಬ್ಬರನ್ನ ಜೊತೆಯಾಗಿ ಕರೆದುಕೊಂಡು ಓಡಿದ್ರು. ಅದು ದೊಡ್ಡ ಸುದ್ದಿ ಆಯಿತು. ಇನ್ನು 2023 ಮೇ 20ನೇ ತಾರೀಕು ಕಂಠೀರವ ಸ್ಟೇಡಿಯಂನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರಮಾಣ ವಚನ ಕಾರ್ಯಕ್ರಮದ ದಿನ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಉಪಮುಖ್ಯಮಂತ್ರಿಯಾಗಿ. ಆ ಸಂದರ್ಭದಲ್ಲಿ ಆ ಕಾರ್ಯಕ್ರಮಕ್ಕೆ ಬಂದಿದ್ದಂತಹ ರಾಹುಲ್ ಗಾಂಧಿ ಅವರು ಅಕ್ಕಪಕ್ಕದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರನ್ನ ನಿಲ್ಲಿಸಿಕೊಂಡು ಮಧ್ಯದಲ್ಲಿ ತಾವು ನಿಂತು ಇಬ್ಬರ ಕೈಯನ್ನ ಎತ್ತಿದ್ರು. ಅಂದ್ರೆ ನಾವು ಎಲ್ಲವನ್ನೂ ಕೂಡ ಸುಲಲಿತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿ. ಇವತ್ತು ಖರ್ಗೆ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಕರ್ನಾಟಕದ ಬಗ್ಗೆ ಹೈಕಮಾಂಡ್ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅಂತೇಳಿ. ಖರ್ಗೆ ಯಾರು? ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು. ಆಕ್ಚುಲಿ ಇನ್ನ ವೆರಿ ಸೆನ್ಸಲ್ಲಿ ಮಾತಾಡೋದಾದ್ರೆ ಖರ್ಗೆ ಅವರೇ ಕಾಂಗ್ರೆಸ್ನ ಹೈಕಮಾಂಡ್. ನಾಟ್ ಇವನ್ ರಾಹುಲ್ ಗಾಂಧಿ, ನಾಟ್ ಇವನ್ ಸೋನಿಯಾ ಗಾಂಧಿ, ನಾಟ್ ಇವನ್ ಪ್ರಿಯಾಂಕಾ ಗಾಂಧಿ, ನಾಟ್ ಇವನ್ ರಣದೀಪ್ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್, ಇವರು ಯಾರೂ ಅಲ್ಲ ಹೈಕಮಾಂಡ್, ಖರ್ಗೆ ಅವರೇ ಹೈಕಮಾಂಡ್. ಆದರೆ ಖರ್ಗೆ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ, ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿ. ಅಂದರೆ ರಾಹುಲ್ ಗಾಂಧಿ ಅವರು ನಿರ್ಧಾರ ಮಾಡ್ತಾರಾ, ಸೋನಿಯಾ ಗಾಂಧಿ ಅವರು ನಿರ್ಧಾರ ಮಾಡ್ತಾರೆ? ಇದು ಇರುವಂತಹ ಪ್ರಶ್ನೆ. ಸೊ ಮೆಸೇಜ್ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಅವರು ಪ್ಯಾನಿಕ್ ಆದಂಗಂತೂ ಕಾಣಿಸ್ತಾ ಇಲ್ಲ. ಅವರ ಹಾವಭಾವವನ್ನು, ಮುಖಲಕ್ಷಣವನ್ನು ಗಮನಿಸಿದ್ರೆ ಪ್ಯಾನಿಕ್ ಆದಂಗಿಲ್ಲ, ಅವರ ಆರಾಮದಲ್ಲಿದ್ದಾರೆ. ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಈಗ ಸಿದ್ದರಾಮಯ್ಯನವರನ್ನು ಇಳಿಸ್ತೀವಿ ಅಂತೇಳಿ ನಿರ್ಧಾರ ಕೈಗೊಳ್ಳುವಂತಹ ಧೈರ್ಯ ಯಾರಿಗಿದೆ ಎನ್ನುವಂಥದ್ದು ಪ್ರಶ್ನೆ. ರಾಹುಲ್ ಗಾಂಧಿ ಅವರು ಅಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ತಾರಾ, ಅಥವಾ ಮಲ್ಲಿಕಾರ್ಜುನ ಖರ್ಗೆ ನಿರ್ಧಾರ ತೆಗೆದುಕೊಳ್ತಾರಾ, ಅಥವಾ ಸೋನಿಯಾ ಗಾಂಧಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ? ಯಾರು? ಕೆ.ಸಿ. ವೇಣುಗೋಪಾಲ್. ನಾನು ಒಂದು ರಾಷ್ಟ್ರೀಯ ಮಾಧ್ಯಮ ಅಂದರೆ ಇಂಗ್ಲಿಷ್ ಚಾನಲ್ ಒಂದು ನಿನ್ನೆ ರಣದೀಪ್ ಸುರ್ಜೇವಾಲಾ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ, ಟ್ರಬಲ್ ಶೂಟರ್ ರಣದೀಪ್ ಸುರ್ಜೇವಾಲಾ ಅಂತೇಳಿ NDTV ಅವರು ವರದಿ ಮಾಡಿದ್ರು. ರಣದೀಪ್ ಸುರ್ಜೇವಾಲಾ ಯಾವ ಸೀಮೆಯ ಟ್ರಬಲ್ ಶೂಟರ್? ಹರಿಯಾಣದಲ್ಲೇ ಕಾಂಗ್ರೆಸ್ ಅನ್ನ ಗೆಲ್ಲಿಸ್ಕೊಳ್ಳಕ್ಕೆ ಯೋಗ್ಯತೆ ಇಲ್ಲದಂತಹ ನಾಯಕರು ಎಲ್ಲರೂ, ಅವರವ್ರ ರಾಜ್ಯದಲ್ಲಿ ಅವ್ರ ಪಕ್ಷ ಕಟ್ಟಕ್ಕಾಗದ ಯೋಗ್ಯತೆ ಇಲ್ಲದಂತಹ ನಾಯಕರು. ರಣದೀಪ್ ಸುರ್ಜೇವಾಲಾ ಯಾವ ದೊಡ್ಡ ಟ್ರಬಲ್ ಶೂಟರ್? ಆಯ್ತು, ಇವಾಗ ರಣದೀಪ್ ಸುರ್ಜೇವಾಲಾಗೆ ಇನ್ನು 3 ದಿನ ತಮ್ಮ ಅಹವಾಲನ್ನು ಒಪ್ಪಿಸುವಂತಹ 40 ಮಂದಿ ಶಾಸಕರು ಫೈನಲಿ ಬರಬೇಕಾಗಿರುವಂಥದ್ದು ಸಿದ್ದರಾಮಯ್ಯ ಬಳಿಗೇನೆ, ಡಿ.ಕೆ. ಶಿವಕುಮಾರ್ ಬಳಿಗೇನೆ. ರಣದೀಪ್ ಸುರ್ಜೇವಾಲಾ ಕೈಯಲ್ಲಿ ಏನಿಲ್ಲ. ರಣದೀಪ್ ಸುರ್ಜೇವಾಲಾ ಸದ್ಯಕ್ಕೆ ಉಸ್ತುವಾರಿ ಆಗಿದ್ದಾರೆ. ರಣದೀಪ್ ಸುರ್ಜೇವಾಲಾ ಅವರನ್ನು ನಾಳೆ ಉಸ್ತುವಾರಿ ಸ್ಥಾನದಿಂದ ತೆಗೆದುಹಾಕಿ ಬೇರೆಯವರನ್ನ ಉಸ್ತುವಾರಿಯನ್ನಾಗಿ ತರಬಹುದು, ಏನು ದೊಡ್ಡ ವಿಷಯ ಏನಲ್ಲ. ಬಟ್ ರಣದೀಪ್ ಸುರ್ಜೇವಾಲಾ ಟ್ರಬಲ್ ಶೂಟರ್ ಹೆಂಗಾಗ್ತಾರೆ? ಜೊತೆಗೆ ರಣದೀಪ್ ಸುರ್ಜೇವಾಲಾ ಅಥವಾ ಕೆ.ಸಿ. ವೇಣುಗೋಪಾಲ್ ಇವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಸಿದ್ದರಾಮಯ್ಯನವರನ್ನು ಬದಲಾವಣೆ ಮಾಡುವಷ್ಟು ಧೈರ್ಯವನ್ನು ರಾಹುಲ್ ಗಾಂಧಿ ತೋರ್ತಾರ? ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಆಗುತ್ತೆ. ಏನು ತಮಾಷೆ ನಿರ್ಧಾರಗಳಲ್ಲ. ಇನ್ನು 40 ಮಂದಿ ಶಾಸಕರ ಜೊತೆ ನಾನು ಮಾತನಾಡಿದೆ ಎನ್ನುವಂಥ ಏಕೈಕ ಕಾರಣಕ್ಕೋಸ್ಕರ ರಣದೀಪ್ ಸುರ್ಜೇವಾಲಾ ಹೋಗಿ ರಾಹುಲ್ ಗಾಂಧಿಗೆ ಹೇಳಕ್ಕಾಗಲ್ಲ ನಿಮ್ಮ ಸಿದ್ದರಾಮಯ್ಯನವರನ್ನ ಇಳಿಸೋಣ,
ನಾನು 40 ಜನರ ಜೊತೆ ಮಾತಾಡಿದ್ದೇನೆ ಆಮೇಲೆ ನಾನು ನೋಡ್ಕೋತೀನಿ, ಹಂಗಾಗಲ್ಲ. ಪೊಲಿಟಿಕಲ್ ಇಂಪ್ಲಿಕೇಶನ್ಸು. ಸಿದ್ದರಾಮಯ್ಯನವರು ದೊಡ್ಡ ಕಮ್ಯುನಿಟಿಯ ಲೀಡರ್, ದೊಡ್ಡ ಅಭಿಮಾನಿ ಬಳಗ ಇದೆ, ಅವರ ಫಾಲೋವರ್ಸ್ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಅವರ ಹಾವಭಾವವನ್ನು ಗಮನಿಸಿದ್ರೆ ಅವರೇನು ಕೈ ಎತ್ತಿ ನಾವು ಖುಷಿ ಪಡುವಂಥ, ಬಟ್ ಆ ಸಂದರ್ಭದಲ್ಲಿ ಕ್ಯಾಶುವಲ್ ರಿಯಾಕ್ಷನ್ ಬರಲೇಬೇಕು. ಬಟ್ ಈಸ್ ದ ಕಾಂಪಿಟೇಟರ್, ಫೈಟ್ ಮಾಡ್ತಾ ಇದ್ದಾರೆ ಹೇಗಾದರೂ ಸರಿ. ವಿದಿನ್ 2028 ವಿಧಾನಸಭಾ ಚುನಾವಣೆಗೂ ಮೊದಲು ಒಂದು ಸಲ ನಾನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಬೇಕು ಅಂತೇಳಿ. ಬಟ್ ಸಿದ್ದರಾಮಯ್ಯನವರು ಯಡಿಯೂರಪ್ಪ ಥರನೂ ಅಲ್ಲ, ಯಡಿಯೂರಪ್ಪ ಥರ ಅಲ್ಲ ಸಿದ್ದರಾಮಯ್ಯ. ಯಡಿಯೂರಪ್ಪನವರನ್ನು ಬಿ ಜೆ ಪಿಯವರು ನಯಾ ನಾಜೂಕಾಗಿ ಇಳಿಸಿದ್ರು. ಬಟ್ ಕಾಂಗ್ರೆಸ್ ಅಂಥದ್ದೊಂದು ನಿರ್ಧಾರವನ್ನು ಅವರ ಸದ್ಯದ ಪರಿಸ್ಥಿತಿಯಲ್ಲಂತೂ ಕೈಗೊಳ್ಳೋಕ್ಕಾಗಲ್ಲ, ಸದ್ಯದ ಪರಿಸ್ಥಿತಿಯಲ್ಲಿ. ಸೊ ಇದು ಜಸ್ಟ್ ಗೆಚ್ಚರ್ ಅಷ್ಟೇ. ಇದಕ್ಕೆ ನನ್ನ ಪ್ರಕಾರ ದೊಡ್ಡ ಮಟ್ಟದ ವ್ಯಾಖ್ಯಾನವನ್ನು ಕೊಡಬೇಕಾದಂಥ ಯಾವ ಅವಶ್ಯಕತೆಯೂ ಇಲ್ಲ, ಯಾವ ಅವಶ್ಯಕತೆಯೂ ಇಲ್ಲ. ಈಗ ಕಾಂಗ್ರೆಸ್ನಲ್ಲಿ ಕೆಲವರು ಬಂದು ಹೇಳಿದ್ರು ಒಪ್ಪಂದ ಆಗಿದೆ, ಅಕ್ಟೋಬರ್ನಲ್ಲಿ ಅಧಿಕಾರ ಬಿಟ್ಕೊಡ್ಬೇಕು ಅಂಥೇಳಿ ಒಪ್ಪಂದ ಆಗಿದೆ ಅಂಥೇಳಿ ಹೇಳ್ತಾರೆ. ಈಗ ಡಿ ಕೆ ಸುರೇಶ್ ಅವರು ಹೇಳ್ತಾರೆ ನನ್ನ ಸಹೋದರ ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಬಯಸ್ತೀನಿ ನಾನು ಅಂತೇಳಿ ಹೇಳ್ತಾರೆ. ಎಚ್ ಸಿ ಬಾಲಕೃಷ್ಣ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಹೇಳ್ತಾರೆ, ಇಲ್ಲ ಅಂತಲ್ಲ. ಅಥವಾ ನೀವು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಕ್ಷೇತ್ರದ ಶಾಸಕರು ಹೇಳ್ತಾರೆ, ಬಸವರಾಜ್ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ. ಕುಣಿಗಲ್ನ ಶಾಸಕ ಡಿ ಕೆ ಶಿವಕುಮಾರ್ ನೆಂಟ ರಂಗನಾಥ್ ಅವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ. ಅದಷ್ಟು ಸುಲಭ ಇದೆಯಾ? ಅಷ್ಟು ಸುಲಭ ಇದೆಯಾ? ರಾಜಣ್ಣ ಅವರ ಸೆಪ್ಟೆಂಬರ್ ಕ್ರಾಂತಿಯ ಸ್ಟೇಟ್ಮೆಂಟ್ ಇದೆಯಲ್ಲ, ಇಟ್ ಈಸ್ ಮೋರ್ ಇನ್ಕ್ಲೈನ್ ಟು ಡಿ ಕೆ ಶಿವಕುಮಾರ್ ರಾದರ್ ದನ್ ಸಿದ್ದರಾಮಯ್ಯ. ಪಕ್ಷದಲ್ಲಿ ಆಗ್ತಿರುವಂಥ ಬೆಳವಣಿಗೆ ಅದೇ. KPCC ಅಧ್ಯಕ್ಷ ಸ್ಥಾನ ಒಂದು ವೇಳೆ ಡಿ ಕೆ ಶಿವಕುಮಾರ್ ಕೈ ತಪ್ಪಿದರೆ, ಒಂದು ವೇಳೆ KPCC ಅಧ್ಯಕ್ಷ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನು ಕೆಳಗಿಳಿಸಿ ಬೇರೆ ಯಾರನ್ನಾದರೂ ತಂದು ಕೂರಿಸಿದ್ರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಡಮ್ಮಿ ಆಗಿಬಿಡ್ತಾರೆ. ದುಡ್ಡಿರ್ಬೋದು ಡಿ ಕೆ ಶಿವಕುಮಾರ್ ಅವ್ರ ಹತ್ರ, ದೇಶದ ಅತ್ಯಂತ ಶ್ರೀಮಂತ ಶಾಸಕ ಅಂಥೇಳಿ ಡಿ ಕೆ ಶಿವಕುಮಾರ್ ಹತ್ರ ದುಡ್ಡಿರ್ಬೋದು. ಬಟ್ ದುಡ್ಡಿನಿಂದ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡೋಕ್ಕಾಗಲ್ಲ, ಜನಾಭಿಪ್ರಾಯ ಗಳಿಸೋಕ್ಕಾಗಲ್ಲ. ದುಡ್ಡು ಚುನಾವಣೆಯನ್ನು ಗೆಲ್ಲಿಸಬಹುದು, ಅದೇ ದುಡ್ಡಿನ ಕಾರಣಕ್ಕೋಸ್ಕರ ಚುನಾವಣೆಯಲ್ಲಿ ಅಥವಾ ಪಕ್ಷ ಅಧಿಕಾರಕ್ಕೆ ಬರದಂತೆ ಅದೇ ನೆಗೆಟಿವ್ ವರ್ಷನ್ ಆಗ್ಬೋದು. ಸೊ ಸುಮ್ಮನೆ ಮೇ ಬಿ ಒಂದು ಟಾಂಟ್, ಒಂದು ಲೈಟ್ ತಿರುಗೇಟನ್ನು ಕೊಟ್ಟಿದ್ದಾರೆ ಅಷ್ಟೇ. ಇದು ಬಹುಶಃ ಮೀಡಿಯಾದವರಿಗೆ ಕೊಟ್ಟಂಥ ಮೆಸೇಜಿನ ಥರ ಇದೆ. ಇದು ದಿನ ಬೆಳಗಾದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆಯ ಬಗ್ಗೆ ಏನು ಬೆಳಗ್ಗೆಯಿಂದ ರಾತ್ರಿವರೆಗೆ ಸುದ್ದಿ ಕ್ಯಾರಿ ಮಾಡುವಂತಹ ಮಾಧ್ಯಮಗಳಿಗೆ ಬಹುಶಃ ಸಿದ್ದರಾಮಯ್ಯನವರು ಕೊಟ್ಟಂಥ ಮೆಸೇಜ್ ಇರಬಹುದೇ ಹೊರತು ಸಿದ್ದರಾಮಯ್ಯನವರನ್ನು ಕಾಂಗ್ರೆಸ್ನ ಸದ್ಯದ ರಾಜಕೀಯ ಸನ್ನಿವೇಶದಲ್ಲಿ ಇಳಿಸುವಂಥದ್ದು ಅಷ್ಟು ಸುಲಭವಲ್ಲ. ಇನ್ ಕೇಸ್ ಮಹಾರಾಷ್ಟ್ರದಲ್ಲಿ ಏನಾದರೂ ಕಾಂಗ್ರೆಸ್ ಏನಾದರೂ ತುಂಬ ಚೆನ್ನಾಗಿ ಪ್ರದರ್ಶನವನ್ನು ಕೊಟ್ಟು ಒಂದು ವೇಳೆ ಅಧಿಕಾರಕ್ಕೆ ಬಂದಿದ್ದಿದ್ರೆ ಅದರ ಮೈತ್ರಿಕೂಟ, ಕಾಂಗ್ರೆಸ್ನವರು ಸಿದ್ದರಾಮಯ್ಯನವರನ್ನು ಇಳಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ರೇನೋ. ಬಟ್ ಆ ಸಿನಾರಿಯೋ ಇಲ್ಲ ಈಗ ಕಾಂಗ್ರೆಸ್. ಸೊ ಸಿದ್ದರಾಮಯ್ಯನವರನ್ನು ಇಳಿಸಿ ಅನಾವಶ್ಯಕ ಅನಾಹುತಗಳನ್ನು ಮೇಮೇಲೆ ಎಳೆದುಕೊಳ್ಳುವಷ್ಟು ಮೂರ್ಖತನ ಬಹುಶಃ ಕಾಂಗ್ರೆಸ್ ಹೈಕಮಾಂಡ್ ಮಾಡಲಿಕ್ಕಿಲ್ಲ. ಬಟ್ ಮಾಡಿದ್ರೆ ಅದರ ಹಣೆ ಬರಗಳಷ್ಟೇ. ಬಿಕಾಸ್ ಇಟ್ ಇಸ್ ಅ ರಿಯಲ್ ಫ್ಯಾಕ್ಟ್, ಇಟ್ ಈಸ್ ದ ರಿಯಲ್ ಫ್ಯಾಕ್ಟ್ ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.